ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಫುಲ್ ಹುರುಪ. ಯಾಕಂದ್ರೆ ಇವತ್ತು ನಮ್ದು RCB ಮ್ಯಾಚ್ ಎರಡು ಹೊಡೆದ ಮೂರನೇದಕ್ಕೆ ರಾಜಸ್ಥಾನಕ್ಕೆ ಹೊಡ್ಯಾಕ ನಿಂತೈತೆ ನಮ್ದು RCB. ಯಾಕಂದ್ರೆ 3-3 ಗೆದ್ದಾರ ರಾಜಸ್ಥಾನದವ್ರು. ಫುಲ್ ಟಾಪ್ ಒಳಗದಾರ. ಅವ್ರ ತಳಗಾದೀವಿ ನಾವು. ಅಂದ್ರೆ ನಮ್ಮ 2 ಮ್ಯಾಚ್ ಅವರು 3 ಆಗ್ಯಾವ. ಇವತ್ತು ಬಡಿತೀವಿ ಅವ್ರಿಗೆ. ಮತ್ತೆ ಟಾಪ್ ತೆಳಗ್ ಯಾರದಾರಂತ ಗೊತ್ತೈತ್ಲ, ನೋಡಿದ್ರು ಕಾಣಂಗಿಲ್ಲ ಅವ್ರು. ಯಾಕಂದ್ರೆ ಮನೆ ಆ ಪರಿ ಬಿದ್ದಾವ ಅವಕ್ಕೆ ಗಾಜ ಅಡಿಚೆ ರಾಣಿ ಏನು ಖತರ್ನಾಕ್ ರೀ ನಮ್ಮ ಟೀಮ್. ಡೇವಿಡ್ ಹುಚ್ಚ ಹಿಡಿಸಿಬಿಟ್ಟಿದ್ದ ಮನೆ. ಇಡೀ ಸೋಷಿಯಲ್ ಮೀಡಿಯಾನೇ ಪೂರ ರೆಡ್ ಅಂದ್ರೆ ರೆಡ್ ಆರ್ಮಿ ನಮ್ದು RCB. ಪೂರ ಹೈಜಾಕ್ ಆಗ್ಬಿಟ್ಟಿತ್ತು ನೋಡ್ರಿ ಇಡೀ ಸೋಷಿಯಲ್ ಮೀಡಿಯಾ. ಯಾಕಂದ್ರ RCB ಮ್ಯಾಚ್ ಇದ್ದಾಗ ಅವ್ನು IPL ನಡೆದಂತ ಗೊತ್ತಾಗುವಂಥದ್ದು. ಅವ್ನ RCB ಮ್ಯಾಚ್ ಇಲ್ಲ ಟೈಮ್ನಾಗ ಸುಚ್ಚಾಪೆ. ಯಾಕಂದ್ರೆ ಆ ಪರಿ ಕ್ರೇಜ್ ರೀ ಅವನ ಟೀಮಿಗೆ, RCB ಟೀಮಿಗೆ ಪೂರ ಟೀಮ ಪ್ಯಾಕ್ ಐತಿ. ಅವನ ಯಾರಿಗೆ ತೆಗಿಬೇಕ್ರಿ, ಯಾರಿಗೆ ತೆಗಿತೀರಿ? ಅವ್ನು ಕೂತಿದ್ದು ಅನಾಥದವು. ಈ ಕಡೆ ಇವಕ್ಕೆ ತೆಗಿಬೇಕು, ನಾವು ಕಾಡಿಸ್ಬೇಕು. ಹುಚ್ಚ ಹಿಡಿದು ಬಿಟ್ಟದ ಮ್ಯಾನೇಜ್ಮೆಂಟ್ದವ್ರು. ಇದು ಏನು ಡೇಂಜರ್ ತಗೊಂಡಿವಪ್ಪ ಅವನು ಪ್ಲೇಯರ್ಗಳಿಗೆ ಅಂತೇಳಿ. ಯಾಕಂದ್ರೆ ಒಂದೊಂದು ಟೀಮ್ ಇರೋ ಅವನು ಈ ಕಡೆ ಇದ್ದಿದ್ದು ಆಡೋವಲು, ಕೂತಿದ್ದು ಆಡೋವಲು ಅಂತ ಒಂದು ನಶೀಬ ಅವತ್ರದ್ದು ಆಗೈತಿ. ಇರ್ಲಿ, ಇನ್ನು ನಮ್ಮ ಟೀಮಿಂದ ಹೇಳ್ಬೇಕಂದ್ರೆ ನೋಡಿ 2-2 ನಾವು ಬೆಂಗಳೂರದಾಗಿನ ಬಡ್ದೇವಿ. ಇನ್ನು 3ನೇ ಮ್ಯಾಚ್ ಏನೈತಲ್ಲ ರಾಜಸ್ಥಾನ, ಅಲ್ಲಿ ಅವ್ರ ಕಡೆ ಐತೆ ಮ್ಯಾಚ್. ತವ್ರ ಮನೆಯೊಳಗೆ ಐತಿ. ಇರ್ಲಿ, ಅವರು 3-3 ಗೆದ್ದಾರ. ಫುಲ್ ಅವ್ರದ್ದು ಟಾಪ್ ಟೀಮ್ ಐತಿ ನೋಡ್ರಿ. ಎಂಥ ಟೀಮ್ ಏನೋ. ನಾವೆಲ್ಲ ಈ ಸಲ ಗೋಲ್ ಆಗತ್ತೋ ಅಂತ ಪರಿ ಏನೋ ಒಂದು ಆಕೈತೆ ಅಂತ ಅನ್ಕೊಂಡಿದ್ವಿ. ಬಟ್ ಅವರು ಚಲೋ ಆಡಾಕತ್ತಾರ. ಇನ್ನು ನಮ್ದು RCB ಅಂತೂ ಲಾಸ್ಟ್ ಮ್ಯಾಚ್ CSK ಕೂಡ ಬಡ್ದ ಅವನವನ ಭಾಳ ಕೆಟ್ಟ ಮ್ಯಾಚ್ ಆಗೈತೆ. ಮನಿ ಮ್ಯಾಚ್ ಅಂತೂ ನೋಡ್ರಿ ಬರೇ 3 ವಿಕೆಟ್ ಹೋಗಿದ್ದು. ನಮ್ಮ 20 ಓವರ್ದಾಗ 250 ರನ್ ಹೊಡೆದ್ರು. ಯಾಕಂದ್ರೆ 210 ಅಥವಾ 220 ನಮ್ದು ಟಾರ್ಗೆಟ್ ಆಟ ಆಗ್ಬೇಕಂತ ನಾವು ಅನ್ಕೊಂಡಿದ್ವಿ. ಯಾಕಂದ್ರೆ ಅದು ಚೇಜಿಂಗ್ ಪಿಚ್ ಇತ್ತು. ನಾವ್ಯಾರ ಅನ್ಕೊಂಡಿದ್ದ ಬ್ಯಾರೆ, ಆ ಟೀಮ್ ಡೇವಿಡ್ ಬಂದು ಇಕ್ಕರಿಸಿ ಮ್ಯಾಚ್ ಕಡ್ಯಾಕ ಮಾಡಿದ್ದ ಬ್ಯಾರೆ. ಇನ್ನು ಬೌಲಿಂಗ್ ವಿಷಯಕ್ಕೆ ಬಂದೇವು ಅಂದ್ರೆ ಮೊನ್ನೆ ಭುವನೇಶ್ವರ್ ಕುಮಾರ್ ಚಲೋ ಹಾಕ್ಯಾರ, 3 ವಿಕೆಟ್ ತೆಗ್ದಾರ. ಇನ್ನು ನಮ್ದು ಯಾರು ಇನ್ನೊಬ್ರು ಯಾರು ಅಣ್ಣವ್ರು ನಮ್ದು ಜಾಕಬ್ ಡಪ್ಪಿ. ಏನು ಬೌಲಿಂಗ್ ರೀ, ಫಸ್ಟ್ ಓವರ್ ಆ ವಿಕೆಟ್ ಮನುಷ್ಯ ಅಂದು. ಯಾರು ಯಾಕೆ ಬರಲಿ ಮುಂದಿನ ಪ್ಲೇಯರ್ ನಮಗೆ ಸಂಬಂಧ ಇಲ್ಲ. ಆದ್ರೆ ನಾವು ವಿಕೆಟ್ ಮಾತ್ರ 100 ತೆಗಿತೀವಿ ಅನ್ನುವಂಥ ಒಂದು ಗ್ಯಾರಂಟಿ ಮ್ಯಾಗ ಬರುವಂಥ ಪ್ಲೇಯರ್ ನಮ್ದು ಜಾಕಬ್ ಡಪ್ಪಿ. ಅವನವ್ರು ಮೊನ್ನೆ 2 ವಿಕೆಟ್ ತೆಗದಾರ. ಆಮೇಲೆ ನಮ್ಮ ಸಿಂಗ್ ಸಾಹೇಬರು ಒಂದು 2 ವಿಕೆಟ್ ತೆಗದಾರ. ಕುರ್ನಾಲ್ ಪಾಂಡ್ಯ ಅಣ್ಣ ಹುಚ್ಚ ಹಿಡಿಸ್ಬಿಟ್ಟಾನ್ರಿಪ್ಪ ಮೊನ್ನೆ. ಅವನವ್ನು ಬಾಲ್ ಹಿಂಗೊಮ್ಮೆ ಹಂಗೊಮ್ಮೆ ಹಾಕಿ ಇಟ್ಟು ಹೈಟ. ಅವನು ಬೌನ್ಸರ್ ಬಾಲ್ಗಳು ಅವು ಬಾಲ್ ಎಲ್ಲ ಮಿಕ್ಸ್ ಮಸಾಲ ಮಾಡಿ ಅವ್ನು ಹುಚ್ಚ ಹಿಡಿಸ್ಬಿಡ್ತಾನೆ. ಮುಂದಿನ ಪ್ಲೇಯರ್ಗಳು ಎಲ್ಲಿ ಆಡ್ಬೇಕು, ಹೆಂಗೆ ಆಡ್ಬೇಕು. ಇವ್ನವ್ನು ಸ್ಪಿನ್ನರು, ಇನ್ನು ಮಿಡಲ್ ಸ್ಪಿನ್ನರು, ಯಾರು ಸ್ಪಿನ್ ಇವ್ನವ್ನು ಯಾವ ಬಾಲರ್ ಅಂತ ಹುಚ್ಚ ಹಿಡಿಸ್ಬಿಟ್ಟಿರ್ತಾರೆ. ಹಂಗೆ ಹುಚ್ಚಿಡ್ಸೋ ಟೀಮ RCB. ಅದ್ರಾಗ ಹುಚ್ಚಿಡ್ಸೋ ಪ್ಲೇಯರ್ ನಮ್ಮ ಕುರ್ನಾಲ್ ಪಾಂಡ್ಯ. ಅವರು ಮನೆ ಚಲೋ ಹಾಕ್ಯಾರ ಬಾಲಿಂಗ್. 2 ವಿಕೆಟ್ ತೆಗದಾರೆ. ಬಾಲಿಂಗು ಗೆಚ್ಚ, ಇದನ್ನು ಗೆಚ್ಚ. ಇನ್ನು ರಾಜಸ್ಥಾನಕ್ಕೆ ಬಂದಿ ಅಂದ್ರೆ ನೋಡ್ರಿ ಅವ್ರ ಕಡೆ ಫಸ್ಟ್ ಓಪನರ್ ಜೈಸ್ವಾಲ, ಈ ಕಡೆ ನಮ್ಮ ಸೂರ್ಯವಂಶಿ. ಏನು ಅವನು ಬ್ಯಾಟಿಂಗ್ ಗೆಚ್ಚದವ್ರು ಇಬ್ರು. ಮೊನ್ನೆ ಮುಂಬೈದವ್ರಿಗೆ ನೋಡ್ರಿಲ್ಲ, ಮಳೆ ಬಂದು 11 ಓವರ್ ಇತ್ತು. ಹೊಡೆದ್ರಪ್ಪ ಮುಂಬೈದವ್ರಿಗೆ. ಇವು ಚೇಂಜ್ ಮಾಡಕ್ ಹೋದ್ರೆ ಇವ್ರ ಕಡೆ 11 ಪ್ಲೇಯರ್ಗಳು ಅದಾವ. ಮುಂಬೈದಾಗ ಟೈಮ್ ಸುಮಾರು ಇತ್ತಂದ್ರೆ ಇವ ಏನು ಮಾಡ್ಬೇಕ್ರಿ? ಅದಲ್ರಿ ಓಸಕ್ಕೆ ಹೋದು ದಡ 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 ವಿಕೆಟ್ ಹೋದು ಬೆಂಕಿ ಬ್ಯಾಟಿಂಗ್ ಆಡತ್ತಾರಪ್ಪ ಇಬ್ರು ಓಪನರ್. ಈಗ ನಮ್ಮ RCB ಮತ್ತು RR ಕಂಪೇರ್ ಅಂತೂ ಆಗೋದಿಲ್ಲ. ನಾವು ಆಟದ ಈಗ ಏನು ಅದಾವ ಸುಮ್ಮನೆ ಕಂಪೇರ್ ಮಾಡೋವಂಥದ್ದು. ನಮ್ದು ನೋಡ್ರಿ ಓಪನರ್ ಬರುವಂಥ ನಮ್ಮ ಸಾಲ್ಟ, ಕೊಹ್ಲಿ. ನಾವು ಬೆಂಕಿ ಬ್ಯಾಟಿಂಗ್ ಅವ್ರದ್ದು. ಮೊನ್ನೆ ಕೊಹ್ಲಿ ಒಂದು ಹೊಡಿಲಾಕತ್ತಿದ್ರು, ಅವ್ರು ಔಟ್ ಆಗಾರ ಸಾಲ್ಟ್ ಔಟ್ ಅಂದ್ರೆ ಕೊಹ್ಲಿ. ಇನ್ನು ಪಡಿಕಲ್ಲ ನಾವು ಅನಾಹುತ ಮನುಷ್ಯ. ಅವ ಆದ್ಮೇಲೆ ಬರುವಂಥ ಪ್ಲೇಯರ ನಮ್ದು ಪಟೇದಾರ್. ಇವ್ ನಾವು 4 ಪ್ಲೇಯರ್ ಹೋದು ಅಂದ್ರೆ ನಮ್ಮ ಕಡೆ ಟೀಮ್ ಡೇವಿಡ್ ಅದಾರ. ಇನ್ನ ಯಾರು ಜಿತೇಶ್ ಶರ್ಮಾ ಇನ್ನ ಬ್ಯಾಟಿಂಗ್ ಸಿಗಾಕತ್ತಿಲ್ಲ ಅವರಿಗೆ. ಯಾರು ನಮ್ಮ ಶಪಡ ಇಷ್ಟ ಮತ್ತು ಲಾಸ್ಟಿಗೆ ಕುರ್ನಾಲ್ ಪಾಂಡ್ಯ. ಪೂರ ನಮ್ಮ 2 ಮ್ಯಾಚ್ ನಾವು ಕಂಪೇರ್ ಮಾಡಿ ಅಂದ್ರೆ ನಮ್ದು ನೋಡಿದೆವು ಅಂದ್ರೆ ನಾವು ಓಪನರ್ ಚಲೋ ಅದಾರ, ಮಿಡಲ್ ಆರ್ಡರ್ ಚಲೋ ಅದಾರ. ಲಾಸ್ಟಿಗೆ ಅಂತೂ ಹೋಗಿಲ್ಲ ಬಿಡ್ರಿ ನಮ್ದು ಬ್ಯಾಟಿಂಗ್ ಅಲ್ಲಿ ಮಟ್ಟ. ಈಗ ಫಸ್ಟ್ ಟೈಮ್ ಅದು ಮಿಡಲ್ ಆರ್ಡರ್ ಗಿಚ್ ಬ್ಯಾಟಿಂಗ್ ಐತೆ ನಮ್ದು. ಇಲ್ಲ ರಾಜಸ್ಥಾನದ ಲಪಡ ಏನೈತಪ್ಪ ಅಂದ್ರೆ ಈ ಓಪನರ್ಗಳು ಒಂದು 2 ವಿಕೆಟ್ ಬರೋ ಮತ್ತು ಅಷ್ಟೇ ರನ್ ಅದಾವ. ಮಿಡಲ್ ಆರ್ಡರ್ ಇವ್ರದ್ದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಸ್ಟ್ರಾಂಗ್ ಅಂದ್ರೆ ಅಲ್ಲಿ ಮಿಡಲ್ ಆರ್ಡರ್ ಬರೋವಂಥ ಪ್ಲೇಯರ್ಗಳು ಅಷ್ಟೊಂದು ರನ್ ಅವರಿಗೆ ಹೊಡ್ಯಾಕತ್ತಿಲ್ಲ. ನಮ್ಮ ಯಾರು ಅವ್ರ ಕಡೆ ಕ್ಯಾಪ್ಟನ್ ಅದಾರ ಏನ್ರಿಪ್ಪ ರಿಯಾನ್ ಪರಾಗ. ಮತ್ತು ಈ ಕಡೆ ಏನು ಅವು ಸ್ವಲ್ಪ ಏನು ಮಿಡಲ್ ಆರ್ಡರ್ ಅದಾರಲ್ಲ ಅವು ಅಂಥ ಪರಿ ರನ್ ಹೊಡ್ಯಾಕತ್ತಿಲ್ಲ. ಅವ್ರದ್ದು ಏನೈತಿ ಓಪನರ್ ಮ್ಯಾಗೆ ಫೋಕಸ್ ಐತಿ. ಯಾಕಂದ್ರೆ ಜೈಸ್ವಾಲ, ಸೂರ್ಯವಂಶಿ ನಮ್ಮ ಮುಂದೆ ನಡೆಯಂಗಿಲ್ಲ ರೀ. ಬಾಲರ್ ಅವ್ನು ದೇವಿ ಅಂತ ಬೌಲರ್ಗಳದಾವು. ಇವತ್ತು ಮಾತ್ರ ಮ್ಯಾಚ್ ನಮ್ದ ಹೆಟ್ರು ಹೊಡೆದ. ಇವತ್ತು ಅವನು ಹೊಡೆದ ಚುರುಮುರಿ ಹಾರಿಸೇ ಬಿಡೋದು. ಇವತ್ತು ಮಾತ್ರ ಮ್ಯಾಚ್ ಭಾಳ ಬೆಂಕಿ ಐತಿ, ತಿಂಡಿ ಮ್ಯಾಚ್ ಐತಿ. ಯಾಕಂದ್ರೆ ಆ ಕಡೆ ಟಾಪ್, ಈ ಕಡೆ ಟಾಪ್ ಗಿಚ್ಚಿ ಮ್ಯಾಚ್ ಐತಿ. ಇನ್ನು ನಿನ್ನೆ ಮ್ಯಾಚ್ ಒಂದು ನೋಡ್ರಿ ಎಂಥ ಮ್ಯಾಚ್ ಅದು. ಮೊನ್ನೆ ಒಂದು ಮ್ಯಾಚ್
ಅದು ಯಾವುದು ಜಿ ಟಿ ಮತ್ತು ಡೆಲ್ಲಿ ಅವ್ನು ಎಂಥ ಮ್ಯಾಚ್ ರೀ, ಚೇಜಿಂಗ್ ಮಾಡಾಕತ್ತಿದ್ರು ಡೆಲ್ಲಿದವರು. ನಮ್ಮ ಕೆ ಎಲ್ ರಾಹುಲ್ ಬೆಂಕಿ ಬ್ಯಾಟಿಂಗ್ ಆಡಿದ್ರು, ಸೆಂಚುರಿ ಹೊಡೆಯುವಂಥದ್ದು ಇತ್ತು, ಕರೆ ಅವರು ಆಗಲಿಲ್ಲ. ಅದು ಯಾವ್ದ್ರ ಪ್ಲೇಯರ ಮಿಲ್ಲರ್ ಮನುಷ್ಯ ಎಂಥ ಮನುಷ್ಯ ಅಂದ್ರಿ, ಪೂರ ಮ್ಯಾಚ ಸೋಲ್ತಿರ್ತೀವಿ ಅಂಥ ಮ್ಯಾಚನ್ನ ಗೆಲ್ಲಿಸ್ಕೊಟ್ಟುವಂಥ ಪ್ಲೇಯರ್ ಅದ. ಮಿಲ್ಲರ್ ಅಂದ್ರೆ ಕಿಲ್ಲರ್ ಅಂತೇಳಿ ಹೆಸರುವಾಸಿ. ಮೊನ್ನೆ ತುಂಬಾಡ್ಲಾಕತ್ತಿದ್ರು ಪೂರ ಆ ಡೆಲ್ಲಿ ಸೋಲು ಅಂತ ಹಂತದಾಗ ಹೋಗಿತ್ತು. ಆ ಟೈಮ್ದಾಗ ಹೊಡಿಲಾಕತ್ತಿದ್ರು, ಬಟ್ ಬ್ಯಾನಿ ಏನೋ ಆಯ್ತು, ಅವ್ರು ಹೋದ್ರು. ಅಂದ್ರೆ ಸ್ವಲ್ಪ ಕುಂದಿರ್ತೀನಿ ರೀ, ಬೇರೆದವ್ರು ಬ್ಯಾಟಿಂಗ್ ಬರ್ತಾರದು ಬಂದರು. ಈ ಕಡೆ ಪೂರ ಸೋಲೋ ಸ್ಟೇಜಿಗೆ ಹೋಗಿತ್ತು ಟೀಮ್ ಅದು. ಆಮೇಲೆ ಮಿಲ್ಲರ್ ಬಂದರು, ಪೂರ ಮ್ಯಾಚೇ ಅವ್ರ ಕಡೆ ತೊಗೊಂಡ್ಬಿಟ್ರು. ಲಾಸ್ಟ್ ಒಂದು ಬಾಲಿಗೆ 2 ರನ್ ಏನೋ ಬೇಕಾಗಿತ್ತು, ಒಂದು ಹೊಡೆದ ಅಣ್ಣ ಈ ಕಡೆ ಹೊಡೆದ್ರೆ ಸಿಂಗಲ್ ಓಡಿತ್ತು ಅಂದ್ರೆ ಪ್ಲೇಯರ ಅದು ಮ್ಯಾಚ್ ಟೈ ಹಾಕಿತ್ತು, ಅಥವಾ ನೆಕ್ಸ್ಟ್ ಇನ್ನೊಂದು ಬಾಲ್ ಇರ್ತಿತ್ತು, ಏನರ ಹೊಡೆದ ರನ್ ಓಡಿಬಿಡ್ತಿತ್ತು. ಆದ್ರೆ ಒಂದು ಓವರ್ ಕಾನ್ಫಿಡೆಂಟ್ಲಿ ಮನುಷ್ಯ ಏನು ಮಾಡ್ದ, ಓಡ್ಲಿಲ್ಲ ರೀ, ಸಿಂಗಲ್ ಓಡಲಿಲ್ಲ. ನಾವು ಒಂದು ಬಾಲಿಗೆ 2 ರನ್ ಹೊಡಿತೇನಂತ ನಿಂತಕ್ಕರೆ ಮನುಷ್ಯ ಆಗಲಿಲ್ಲ. ಅವನೇ ಹೀರೋ ಆದು, ಅವನು ವಿಲನ್ ಆದು, ಒಂದು ತಿಳಿಲಿಲ್ಲ. ಅದು ಡೆಲ್ಲಿ ಮ್ಯಾಚ್ ಸೋತರಿ. ಇನ್ನು ನಿನ್ನೆ ಮ್ಯಾಚ್ ನೋಡ್ರಿ, ಅವನು LSG KKR ಎಂಥ ಮ್ಯಾಚ, ಏನು ಸುದ್ದಿ. KKR ಅಂತರೂ ಕುತ್ತಿಗೆ ಹೆಚ್ಚಿಗೆ ಬಿಟ್ಟಿದ್ರು ಬ್ಯಾಟಿಂಗ್ ಒಳಗೆ. ಲಾಸ್ಟಿಗೆ ಯಾರು ವೆಸ್ಟ್ ಇಂಡೀಸ್ ಪ್ಲೇಯರ್ ಪೊರಲ್ಲ ಏನೋ ಐತೆ, ಮತ್ತು ನಮ್ಮ RCB ಪ್ಲೇಯರ್ ಅವ್ರ ಕಡೆ ಐತಲ್ರಿ, ಯಾವ್ದಾದ್ರು ಆಸ್ಟ್ರೇಲಿಯನ್ ಪ್ಲೇಯರ್ ಕ್ಯಾಮ್ರನ್ ಗ್ರೀನ್, ಇಬ್ಬರು ಸೇರಿ ಹೊಡೆದ 180 ಮ್ಯಾಗೇನು ಹೋದ್ರು. ಕರೆ LSGದವ್ರು ಬಂದರು, ದಡ ವಿಕೆಟ್ ಹೊಂಟು, ಪೂರ ಮ್ಯಾಚ ಮಕ್ಕೋತ ಅವ್ರದ್ದು ಪೂರ ಸುಚಾಪೆ ಆಗಿತ್ತು ಮ್ಯಾಚ್, ಪೂರ LSG ಸೋಲುವಂಥ ಮ್ಯಾಚ. ಲಾಸ್ಟಿಗೆ ಮುಖೇಶ್ ಚೌಧರಿ ಏನೋ ಬ್ಯಾಟಿಂಗ್ ರೀ, ಅವನು ನಾಯಿ ಹೊಡೆದಂಗೆ ಹೊಡಿತಾರಪ್ಪ, ಮ್ಯಾಚೇ ಕಡ್ಯಾಕ ಮಾಡೋದ ಅಣ್ಣ. ಎಂಥ ಮ್ಯಾಚ, ಏನು ಸುದ್ದಿ, ಯಾರು ಗೆಲ್ತಾರೆ ಯಾರು ಈ ಕಡೆ 2-3 ಮ್ಯಾಚ್ ಪೂರ ಥಿಂಡಿ ಮ್ಯಾಚ್ ಆಗ್ಯಾವ. ಹಂಗಾದ್ರೆ ಮ್ಯಾಚ್ ಮಜಾ ರೀ. ನಮ್ಮ RCB ನೋಡ್ರಿ ಬರೀ ಒಂದು ಸೈಡ್ ರೀಪ್ಪ, ಅವ್ರು ಬಂದ್ರೆ ಮ್ಯಾಚೇ ಟೈಟ್ ಬೆಳವಲ್ಲು, ಏನೂ ಇಲ್ಲ, ಬಂದು ಒಂದು ಸೈಡೇ. ಯಾಕೆ ಅಪೋಸಿಟೇ ಅಂತ ಪರಿ ಟೀಮ ಎಲ್ಲಿ ಅವ್ನು ಗೆಚ್ಚಿ ಮ್ಯಾಚ್ ಬಿಡ್ರಿಪ್ಪ. ಇವತ್ತು ಮ್ಯಾಚ್ ಥಂಡಿಲಿ ಮ್ಯಾಚ್ ಐತಿ. RCBದವ್ರು ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಬಂದ್ರೆ 8 ರನ್ ಹೊಡಿತಾರೆ. ಅಕಸ್ಮಾತ್ RRದವ್ರು ಬಂದ್ರೆ 8 ರನ್ನಿಗೆ ಅವ್ರಿಗೆ ಸ್ವಿಚ್ ಆಫ್ ಮಾಡ್ತಾರೆ. ನಮ್ಮ ಟೀಮ್ಗಳು ಕಮೆಂಟ್ ಹಾಕ್ರಿ. ಇವತ್ತು ರಾತ್ರಿ ಮತ್ತೆ ಥಂಡಿ ರಿವ್ಯೂ ತೊಗೊಂಬರೋಣಂತ ಮತ್ತೆ ಸಿಗ್ತೇನಂತ್ರೆ. ಜೈ RCB.